ನಿಜ. ಈಗ ಸತೀಶ್ ಕೂಡ ಗ್ರಾಮ್ಯ ಭಾಗದಿಂದ ಬರ್ತಾರೆ, ನಾವು ಕೂಡ ಗ್ರಾಮದ ಸೊಗಡನ್ನ ನೋಡಿ ಬೆಳೆದಿರುವಂಥವ್ರು. ನಿಮಗೆ ಬಹುಶಃ ಬ್ಯಾಂಗ್ಳೂರಲ್ಲೇ ಬಾರ್ನ್ ಅಂಡ್ ಬಾಟಪ್ ಇರೋದ್ರಿಂದ ಈ ಗ್ರಾಮಗಳ ಬಗ್ಗೆ, ಊರಿನ ಬಗ್ಗೆ, ಇದ್ರ ಬಗ್ಗೆ ಮುಂಚಿನೂ ಚಿಕ್ಕವರಿದ್ದಾಗ ಏನಾದ್ರು ಗೊತ್ತಿದೆಯಾ? ಅಪ್ಪ ಅಮ್ಮನ ಊರುಗಳಿಗೆ ಹೋಗೋದು? ಅಪ್ಪ ಅಮ್ಮ ಇಬ್ರು ಊರಿಗೆ ಕರ್ಕೊಂಡು ಹೋಗೋರು. ಸಮ್ಮರ್ ಹಾಲಿಡೇಸ್ ಬಂದಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ಅಮ್ಮನೂರ್ ಚೊಟ್ನಳ್ಳಿ ನೆಟ್ಕಲ್, ಅಂದ್ರೆ ನೆಟ್ಕಲ್ಲು ಚೊಟ್ನಳ್ಳಿ. ಸೊ ಅಲ್ಲಿ ಚೊಟ್ನಳ್ಳಿ ನಮ್ ದೊಡ್ಡಮ್ಮ ಇದಾರೆ. ಸೊ ಅವ್ರದ್ದು ಅಲ್ಲಿ ಮನೆ ಇದೆ. ಸೊ ಅಲ್ಲಿ ಫುಲ್ ಕಸಿನ್ಸ್ ಎಲ್ಲ ಅಲ್ಲಿ ಟೆರೆಸ್ ಮೇಲೆ ಮಲ್ಕೊಂತ ಇದ್ವಿ. ಸೊ ಅದೆಲ್ಲ ಮಾಡಿದೀವಿ. ಆಮೇಲೆ ಅಪ್ಪನೂರ್ ಅಂದ್ರೆ ಶಿವರಾತ್ರಿಗೆ ಎವ್ರಿ ಇಯರ್ ಹೋಗ್ತೀವಿ, ಇವತ್ಗ್ಲೂನು ಹೋಗ್ತೀವಿ, ಇವತ್ವರ್ಗುನು ಹೋಗ್ತೀವಿ ಶಿವರಾತ್ರಿ ಸೆಲೆಬ್ರೇಟ್ ಮಾಡಕ್ ಅಲ್ಲಿ ಊರ್ ಹಬ್ಬ. ಬಟ್ ಅದ್ ಬಿಟ್ಟುನು ತುಂಬಾ ಸತಿ ಅಲ್ಲಿ ಊರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಮತ್ತೆ ಅಲ್ಲಿ ಹೋಗ್ತಾ ಇದ್ವಿ ಸೋರೆಕಾಯಿ ದೊಡ್ಡಿಗೆ, ಅಲ್ಲಿ ಕಸಿನ್ಸ್ ಜೊತೆ ಅಲ್ಲಿ ಇರ್ತಾ ಇದ್ವಿ. ಅವಾಗ ತುಂಬಾ ಹಸುಗಳಿತ್ತು. ಆಮೇಲೆ ಅದು ಇವ್ರು ಹೇಳಿದ್ರಲ್ಲ ಪಾಯಸ ಮಾಡೋ ರೀತಿ ಅಂತ. ಸೊ ಅಲ್ಲಿ ನಮ್ ದೊಡ್ಡಮ್ಮನ್ ಕೇಳ್ಬಿಟ್ಟು ಇಟ್ಕೆ ಇಟ್ಬಿಟ್ಟು ತಗೊಂಡ್ ಬಂದ್ಬಿಟ್ಟು ವುಡ್ ಎಲ್ಲೋ ಸಿಕ್ಕಿತ್ತು ಅದನ್ನ ತಗೊಂಡ್ ಬಂದ್ ಹಾಕಿ ಅದ್ರೊಳಗಡೆ ಅನ್ನ ಮಾಡ್ತೀವಿ ಅಂತ ಅದ್ರೊಳಗಡೆ ಮಾಡಿ ಆ ಪಾತ್ರೆನೂ ಸೀಸ್ಬಿಟ್ಟಿದ್ವಿ. ಯಾಕಂದ್ರೆ ಅದು ವುಡ್ ಕಂಟ್ರೋಲ್ ಇರಲ್ವಲ್ಲ, ಸ್ಟವ್ ತರ ಇರಲ್ವಲ್ಲ, ಸುಮ್ನೆ ಹಾಕ್ಬಿಟ್ಟು ಬಿಟ್ಬಿಟ್ಟು ಈಗ ಹತ್ತಿಸ್ಬಿಟ್ಟಿದ್ವಿ. ಅದೆಲ್ಲ ಕಪ್ಪಗಾಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಮಾಡಿದೀವಿ. ಸೊ ಅದೆಲ್ಲ ಅಭ್ಯಾಸ ಇದೆ. ಯಾಕಂದ್ರೆ ಯಾವ್ದೇ ಕಾರಣಕ್ಕೂ ಅದನ್ನೆಲ್ಲ ಮರಿಬಾರ್ದು ಅಥವಾ ಟಚ್ ಹೋಗ್ಬಾರ್ದು. ಯಾಕಂದ್ರೆ ಅಪ್ಪ ಅಮ್ಮ ಎಲ್ಲ ಬೆಳ್ದಿದ್ ಅಂದ್ರೆ ಅಪ್ಪ ಊರಲ್ಲೇ ಬೆಳೆದ್ರು. ಇವ್ರ ಲ್ಯಾಂಗ್ವೇಜ್ ಅಲ್ಲಿ, ಇವ್ರ ಸ್ಲ್ಯಾಂಗ್ ಅಲ್ಲಿ ನಿಮ್ಗೆ ಹಳ್ಳಿದೊಂದು ಸಣ್ಣ ಇದಿದೆ ಗೊತ್ತಾ? ಇಂಗ್ಲಿಷ್ ಇಲ್ಲಿ ಬ್ಯಾಂಗ್ಳೂರಿಂದು ಅಂತ ಅನ್ಸಲ್ಲ, ಇವ್ರು ಬ್ಯಾಂಗ್ಳೂರ್ ಅಂತ ಅನ್ಸಲ್ಲ ನಿಮ್ಗೆ. ಬಿಕಾಸ್ ಯಾಕೆಂದ್ರೆ ಅವ್ರ ತಂದೆ ತಾಯಿ, ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಇವಾಗ ನಾರ್ಮಲ್ ಆಗಿ ಕನ್ನಡ ಮಾತಾಡ್ತಾ ಇರ್ತಾರೆ. ಅವ್ರ ಅಕ್ಕ ಫೋನ್ ಮಾಡಿದಾಗ ಅಥವಾ ಯಾರಾದ್ರೂ ಫೋನ್ ಮಾಡಿದ ತಕ್ಷಣ ಆ ಭಾಷೆನೇ ಚೇಂಜ್ ಆಗ್ಬಿಡುತ್ತೆ. ಅವ್ರು ಮಾತಾಡ್ತಾ ಇರೋದ್ ರೀತಿಯದ್ದು. ಅಪ್ಪ ಇವಾಗ ಎಲ್ಲ ಜಾಸ್ತಿ ಜನಕ್ಕೆ ಅಪ್ಪ ಕನೆಕ್ಟ್ ಆಗಿರೋದು, ಎಲ್ರು ನಾನು ಎಲ್ಲೇ ಹೋದ್ರು ಮಾತಾಡೋದು. ಯಾಕಂದ್ರೆ ಅವ್ರು ಹಳ್ಳಿ ಭಾಷೆನೇ ಮಾತಾಡ್ತಾರೆ ಇವತ್ವರ್ಗುನು. ಅವ್ರು ಬೈಬೇಕಾದ್ರೂ ಅದೇ ಬರುತ್ತೆ, ಅದ್ ಏನ್ ಮಾಡ್ಬೇಕಾದ್ರೂ ಅದು, ಯಾಕಂದ್ರೆ ಅಥೆಂಟಿಕ್ ಅದು. ಸೊ ಅದಕ್ಕೋಸ್ಕರ ಅದ್ ಒಂದ್ ಪದಗಳು ನಮ್ಗೂ ಹಂಗೆ, ನನ್ಗೂ ನನ್ ತಂಗಿಗೆ, ಯಾಕಂದ್ರೆ ಅದೇ ಕೇಳಿರ್ತೀವಲ್ಲ ಕಂಟಿನ್ಯೂಸ್ ಆಗಿ ಮನೇಲಿ. ಸೊ ಎಲ್ಲೂನು ನಮ್ಗೆ ಆ ಟಚ್ ಹೋಗಿರೋದು ಅಥವಾ ಅದೇನು ಇಲ್ಲ. ಸೊ ಅದ ಅಭ್ಯಾಸ ಮಾಡ್ಸಿದ್ರು ಮುಂಚೆಯಿಂದಾನೆ. ಮನೇಲೂ ಅಷ್ಟೇ ಕೋಳಿ, ನನ್ ತಂಗಿಗೆ ಒಂಚೂರಿ ಪೆಟ್ಸ್ ಹುಚ್ಚು. ಸೊ ಆ ಕೋಳಿಗಳು ತಗೊಂಡ್ ಬಂದ್ ಸಾಕೋದು ಅದನ್ನೆಲ್ಲ ಮಾಡೋಳು. ಅದ್ ಬೆಳಿತಾ ಬೆಳಿತಾ ಕಲರ್ ಕೋಳಿ ವೈಟ್ ಆಗ್ಬಿಟ್ಟಿರೋದು, ಅದನ್ನ ಎಲ್ಲಿ ಇಟ್ಕೊಳ್ಳೋದು, ವಾಪಸ್ ಅದನ್ನ ಕಳ್ಸೋದು. ಸೊ ಅದನ್ನೆಲ್ಲ ಅದನ್ನೇ ಕುಯ್ಯೋದು. ಅದು ಚಿಕ್ಕದ್ ಇಷ್ಟೇ ಕಲರ್ ಅಲ್ಲ, ಅದು ಚಿಕ್ಕದ ಕಲರ್ ಮಾಡಿ ತಂದಿರ್ತಾರೆ, ಪಿಂಕು ಯೆಲ್ಲೋ ಕಲರ್ ಅದನ್ನ ಬಟ್ ಬೆಳಿತಾ ಬೆಳಿತಾ ಅದು ಕಲರ್ ಹೊಟ್ಟೋಗುತ್ತಲ್ಲ, ಅದು ವೈಟ್ ಆಗ್ಬಿಟ್ಟಿರೋದು, ಅದನ್ನ ಕುಯ್ಯಕ್ ಅದ್ ಮನ್ಸು ಬರಲ್ಲ. ಸೊ ಅದನ್ನ ವಾಪಸ್ ಅವ್ರಿಗೆ ಕೊಡ್ತಾ ಇದ್ವಿ. ಯಾಕಂದ್ರೆ ಬರೋರೆಲ್ಲ ಮಾರ್ಕೊಂಡು ಹಿಂಗಿದ್ರು. ಸೊ ವಾಪಸ್ ಅವ್ರಿಗೆ ಕೊಡ್ತಾ ಇದ್ದಿದ್ದು. ಸೊ ಜಾತ್ರೆ ಕರ್ಕೊಂಡ್ ಹೋಗೋರು. ನನ್ನ ಹತ್ರ ಎಷ್ಟು ಕಿಚನ್ ಸೆಟ್ ಇದೆಯೋ ಜಾತ್ರೆದು ಇವಾಗೆಲ್ಲ ಕೊಟ್ಬಿಟ್ಟಿದೀವಿ. ಬಟ್ ಎಲ್ಲ ಮಾರೋರಲ್ಲ ಕಿಚನ್ ಸೆಟ್, ಡಾಕ್ಟರ್ ಸೆಟ್, ಅದೆಲ್ಲ ಕಿಚನ್ ಸೆಟ್, ಡಾಕ್ಟರ್ ಸೆಟ್ ಯಾವ ಜಾತ್ರೆಗೆ ಹೋದ್ರು ತಗೊಂತಾ ಇದೆ. ಸೊ ಅದೆಲ್ಲ ಅಭ್ಯಾಸ ಇದೆ. ಲವ್ಲಿ. ಓಕೆ, ಇದರಲ್ಲಿ ಈಗ ರೈಸ್ ಆಫ್ ಅಶೋಕದಲ್ಲಿ ಮ್ಯೂಸಿಕ್ ಪ್ಲೇಸ್ ಅ ವೈಟಲ್ ರೋಲ್. ಈಗ ನೀವೊಂದು ಗ್ರಾಮ್ಯದ ಒಂದು ಸೊಗಡನ್ನ ಕಟ್ಕೊಡ್ಬೇಕು ಅಂದ್ರೆ ಅಲ್ಲಿ ಜನಪದ ಬರಬೇಕಾಗತ್ತೆ, ಜೊತೆಗೆ ನಿಮ್ಗೊಂದು ಬಿಲ್ಡಪ್ ತರಾನು ಒಂದು ಬೇಕಾಗುತ್ತೆ. ಪೂರ್ಣ ಅವ್ರ ಮತ್ತು ನಿಮ್ಮ ಕಾಂಬಿನೇಷನ್ ಕೂತ್ಕೊಂಡು ಈ ಸಾಂಗ್ಸ್ ಹೀಗೆ ಬರಬೇಕು, ಹೇಗಾಯ್ತು ಇದೆಲ್ಲೂ ಕೂಡ? ಅಂಡ್ BGM ಆಲ್ಸೋ. ಪೂರ್ಣ ಆಕ್ಚುಲಿ ಬೇಸಿಕಲಿ ನನ್ನ ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ಒಂದು 10 ವರ್ಷದ ಜರ್ನಿ ಇದೆ. 2013 ಇಂದ ನಮ್ಮ ಜರ್ನಿ ಇದೆ ಇಬ್ಬರು. ಹಾಗಾಗಿ ನನಗೂ ಅವನಿಗೂ ಆಲೋಚನೆಗಳು ಮತ್ತು ಯೋಚನೆ ಮಾಡೋ ರೀತಿ ಎಲ್ಲ ಹತ್ತದಲ್ಲೇ ಇದೆ. ಆಮೇಲೆ ಈ ಸಬ್ಜೆಕ್ಟ್ಗೆ ಆಕ್ಚುಲಿ ಅವ್ನು ತುಂಬ ಆ್ಯಪ್ಟ್. ಅವನಿಗೆ ಈ ಸಬ್ಜೆಕ್ಟ್ ಯಾವ ಥರದ ಸಬ್ಜೆಕ್ಟು, ಇದ್ರ ಸೆನ್ಸಿಬಿಲಿಟಿ ಏನು, ಇದೇನೇನು ಕೇಳುತ್ತೆ ಅನ್ನೋ ಸೆನ್ಸಿಬಿಲಿಟಿ ಅವನಿಗಿತ್ತು. ಅವನು ತುಂಬ ಫೀಡ್ ಮಾಡೋ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ಅವನಿಗೇನಾರು ಹುಟ್ಟಿಲ್ಲ ಅಂದ್ರೆ ನಾನು ಹೇಳ್ತಿದ್ದೆ, ನನಗೇನಾರು ಹುಟ್ಟಿಲ್ಲ ಅಂದ್ರೆ ಅವ್ನು ಹೇಳ್ತಿದ್ದ, ಪದಗಳಾಗಲಿ ಅಥವಾ ಇನ್ನೇನೋ ಆಗಲಿ. ಹಾಗೆ ಡಿಸ್ಕಷನ್ ಮಾಡ್ತಾ ಮಾಡ್ತಾ ಇಬ್ರು ಒಂಥರ ಇದು ಮ್ಯೂಸಿಕ್ ಆಗಿದ್ದು. ಆ್ಯಂಡ್ ಸಿದ್ದಯ್ಯ ಸ್ವಾಮಿ ಬರಬೇಕು ಅಂತಂದಾಗಲೂ ನಾವು ಯೋಚನೆ ಮಾಡಿದ್ವಿ. ಬಿಕಾಸ್ ಮಂಟೆಸ್ವಾಮಿ ಗೀತೆಗಳಿದ್ದಾವಲ್ಲ, ಮಂಟೆಸ್ವಾಮಿ ಗೀತೆಗಳು ತುಂಬ ಪ್ರೋಗ್ರೆಸಿವ್ ಆಗಿರೋ ಗೀತೆಗಳು. ಅವೆಲ್ಲ ತುಂಬ ಬೇರೆ ಲೆವೆಲ್ಗೆ ಇದೆ. ಓಕೆ, ಹಾಡುಗಳು ಕೇಳಿದ್ರೆ ನೀವು, ಅದರಲ್ಲಿ ಬರೋ ಅರ್ಥಗಳನ್ನ ಕೇಳಿದ್ರೆ ನೀವು, ಅವೆಲ್ಲ ಒಂಥರ ಅವತ್ತಿನ ಕಾಲಕ್ಕೆ ಹಿಂಗೆ ಬರೆದಿದ್ರಾ, ಇಷ್ಟು ಅಪ್ಡೇಟ್ ಆಗಿದ್ರೆ ಇವರು ಅಂದರೆ ಎಲ್ಲವನ್ನು ಅವರು ಅವತ್ತೇ ವಿರೋಧಿಸಿದ್ರಾ, ಪ್ರತಿಯೊಂದು ವಿಚಾರಗಳನ್ನು ವಿರೋಧಿಸಿದ್ರಾ, ಈ ಮಂಟೆಸ್ವಾಮಿ ಗೀತೆಗಳಲ್ಲಿ ಇಷ್ಟೊಂದು ಅರ್ಥ ಇತ್ತಾ ಅಂತ ಯೋಚನೆ ಮಾಡೋಷ್ಟು ಅರ್ಥ ಮಂಟೆಸ್ವಾಮಿ ಗೀತೆಗಳಲ್ಲಿದೆ. ಆವಾಗ ಈ ಸಿನಿಮಾಗೆ ಇದು ಆಪ್ಟ್ ಆಗುತ್ತೆ ಅಂತ ಅದನ್ನ ಎತ್ಕೊಂಡ್ವಿ. ಅಂದರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋ ವರ್ಡ್ ಬೇಕಿತ್ತು ನಮಗೆ. ಅಂದರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ ಕರೆಯೋದು ಯಾವಾಗ ಅಂತಂದರೆ, ಅವನು ಎಲ್ಲ ಮುಗಿದು ಇನ್ಯಾರೂ ಇಲ್ಲ ಅಂತಂದಾಗ ಯಾರೋ ಒಬ್ಬ ಬರಬೇಕು.
ಕರೆಕ್ಟ್. ಅದು ಶಿವನ ರೂಪದಲ್ಲಿ ಬರಬೇಕು, ಆ ಶಿವನೇ ಬರಬೇಕು. ಅದಕ್ಕೋಸ್ಕರ ಸಿದ್ದಯ್ಯ ಸ್ವಾಮಿ ಬನ್ನಿ. ಮೂಡಣದಿ ಇವ ಬೆಳಗುವನೋ, ಕೆಣಕಿದರೆ ಕೆಂಪಾಗುವನೋ, ಸಮನಾರು ಇವನೆದುರು ಸುಡುವ ಸುಡುವ ಸುರನೋ, ಹುಲಿಯನ್ನೇರಿದ ಮಾಯ್ಕಾರ, ಜೋಳಿಗೆ ತುಂಬ ಮಮಕಾರ, ಗುಡುಗು ಸಿಡಿಲಿನ ಅವತಾರ, ಬಾರಯ್ಯ ನನ್ನ ಹರನೆ, ದುಷ್ಟರ ದುರುಳರ ಎದೆ ಬಗೆದು, ರುಂಡವನಿಡಿದು ಕುಣಿದು, ಕುಲಕುಲವೆಂದು ಮೆರೆಯುವ ಜನರ ನಡ ಮುರಿಯುತ್ತಾನೆ ಅಂತ ಬರೆದಿದ್ದೀನಿ. ಇವೆಲ್ಲ ಆಡು ಭಾಷೆ ಪದಗಳು. ಆಮೇಲೆ ತುಂಬ ಓಲ್ಡ್ ಪದಗಳು, ಯಾವುದು ಹೊಸ ಪದಗಳಲ್ಲ. ಹೊಡೆಯೋದು, ಬಡಿಯೋದು, ಗುಡುಗು ಸಿಡಿಲು, ಹಿಂಗೆ ಬರುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ರೆಂಡರ್ ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಹಿಂಗೆ ಹಾಡುಗಳು ಹುಡ್ತಾ ಹೋಯ್ತು. ಮಾದೇವನ್ ಗೀತನೂ ಅಷ್ಟೇ. ಆಮೇಲೆ ಯಾಕೋ ಕಂಪ್ಲೀಟ್ಲಿ ನಾನೇನು ಡಿಸ್ಕಷನ್ ಹೋಗೇ ಇಲ್ಲ. ಪೂರ್ಣ ಒಂದೇ ಸಲ ಕಳಿಸ್ತಾ ಹಿಂಗೆ ಕೇಳ್ತಿದ್ದಂಗೆ ನಂಗೆ ಖುಷಿ ಆಗೋಯ್ತು. ತುಂಬ ಚೆನ್ನಾಗಿದೆ, ಇದರಲ್ಲಿ ಇದು ಫಿಕ್ಸ್ ಮಾಡೋಣ ಅಂತ. ಯಾಕೋ ಆ್ಯಂಡ್ ಕಲ್ಯಾಣವೇ ಗೌರಿ ಬಂದು ಫೋಕು, ಅದು ಫೋಕ್ ಸಾಂಗ್. ಅದು ಕಲ್ಯಾಣವೇ ಗೌರಿ ನಿಮಗೆ ಯೂಟ್ಯೂಬರೆಲ್ಲ ಸಿಗುತ್ತೆ. ಫೋಕ್ ಸಾಂಗ್. ಆ ಫೋಕ್ ಸಾಂಗ್ನೇ ಒಂಚೂರು ಮಾಡಿಫೈ ಮಾಡಿ ಸಿನಿಮ್ಯಾಟಿಕ್ ಮಾಡಿದ್ದೀವಿ. ಹಿಂಗೆ ಇದಾಯಿತು. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೂ ಅಷ್ಟೇ ನಾವು ಮಾತಾಡ್ಕೊಂಡಿದ್ದೇನೆಂದರೆ, ಈಗ ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಇಲ್ದೇ ಸಿನಿಮಾ ನೋಡಿದಾಗ ನಮ್ಗೆ ಏನು ಫೀಲ್ ಬರ್ತಾ ಇದೆಯೋ, ನಾವು ಬರಿಬೇಕಾದ್ರೆ ಯಾವ ಫೀಲ್ ಬರೆದಿದ್ದೇವೋ ಅದೆಲ್ಲೂ ಬೀಳಬಾರ್ದು. ಅಲ್ಲಿ ಮ್ಯೂಸಿಕ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮ್ಯೂಸಿಕ್ ಬಂದ್ಮೇಲೆ ಅದು ಡಲ್ ಆಗಬಾರ್ದು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಡೇಂಜರಸ್ಸು, ನಾವು ಬರ್ದಿರ್ತೀವಿ ಸೀನ್ ನಂಗೆ, ನಾನು ರೆಹಮಾನ್ ಜೊತೆ ಹಿಂಗೆ ಮಾತಾಡ್ತೀನಿ ಗುರು, ಏನೋ ಯಾಕ್ರಿ ಬಂದಿದ್ದಾರೆ ನೀವು, ಏನ್ರಿ ಹೆಂಗಾಯ್ತು ರೀ ಮೈಗೆ ಅನ್ನೋದು ಮಾತು ನೀವು ಸ್ಕೋರ್ ಬರ್ತಿದ್ದಂಗೆ ಎರಡು ಥರನೂ ಆಗ್ಬಿಡುತ್ತದು. ಡ್ರಾಪು ಆಗ್ಬೋದು, ಇಲ್ಲ ಇನ್ನೂ ತುಂಬ ಎನರ್ಜಿನೂ ಕೊಡ್ಬೋದು, ಅದು ಎನ್ಹಾನ್ಸು ಆಗ್ಬೋದು. ಅದೆರಡೂ ಚಾನ್ಸಸ್ ಇರುತ್ತೆ. ಅದನ್ನೇ ತುಂಬ ಸೂಕ್ಷ್ಮವಾಗಿ ವರ್ಕ್ ಮಾಡಿದ್ದು. ಯಾವುದೇ ಕಾರಣಕ್ಕೂ ಆ ಇಂಟೆನ್ಸಿಟಿ ಬೀಳಬಾರ್ದು ಮತ್ತು ಆ ಲೈವ್ಲಿನೆಸ್ ಬೀಳಬಾರ್ದು. ಸೀನ್ಗಳು ನೋಡಿದಾಗ ತುಂಬ ರೀವರ್ಕ್ ಮಾಡಿದ್ವಿ. ಆ ಥರ ಸುಮಾರು ಕಡೆ ಪ್ರಾಬ್ಲಮ್ ಆಯ್ತು ನಮಗೆ. ಒಂದು ಸೀನಲ್ಲಿ ಏನಾಯಿತು, ನಾವು ಮಾಡಿದ ಇಂಟೆನ್ಸಿಟಿ ವರ್ಕ್ ಆಗ್ತಾ ಇರಲ್ಲ. ಅವ್ನು ಇನ್ಸ್ಪೈರ್ ಆಗಬೇಕು, ಅವ್ನ ಮಾತು ಕೇಳಿ. ಆ ಇನ್ಸ್ಪೈರ್ ಆಗೋ ಥರ ಆಗ್ತಾ ಇಲ್ಲ, ಅದು ಒಂಥರ ಡ್ರಾಮೆಟಿಕ್ ಆಗ್ತಾ ಇತ್ತು. ಆಮೇಲೆ ನಾನು ಪೂರ್ಣ ಕೂತ್ಕೊಂಡು ನೋಡಿದ್ವಿ, ಪೂರ್ಣಂಗೆ ಅನಿಸ್ತು ಹೌದು ಇದು ಸರಿ ಹೋಗ್ಬೇಕು ಅಂತ. ಮತ್ತೆ ರೀವರ್ಕ್ ಮಾಡಿದ್ವಿ. ಹಿಂಗೆ ಸುಮಾರಷ್ಟು ರೀವರ್ಕ್ ಮಾಡಿರೋದಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೆ. ತುಂಬ ಕೆಲಸ ಆಗಿದೆ. ಅಂದರೆ ಪೂರ್ಣನು ಆಲ್ಮೋಸ್ಟ್ ಆಲು ವರ್ಷಾನುಗಟ್ಟಲೆ ಇದ್ರ ಮೇಲೆ ಕೆಲಸ ಮಾಡಿದ್ದೇನೆ. ಅಂದರೆ ಓವರ್ ಆಲ್ ಮ್ಯೂಸಿಕ್ ಮೇಲೆ, ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೆ ತಿಂಗಳಗಟ್ಟಲೆ ಕೆಲಸ ಮಾಡಿದ್ದಾರೆ.